ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೆರಾನ್ಸ್ ಫಾರ್ಮುಲಾ ಬಗ್ಗೆ ಆ ಚಾಪ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಅದರದ್ದೊಂದು ಎಕ್ಸಾಂಪಲ್ ತೋರಿಸೋಣ ಅಂತ ಬಂದೀನಿ. ಒಂದು ಕಮೆಂಟ್ ಬಂದಿತ್ತು ಗೈಸ್, ಅಂದರೆ ಅರ್ಥ ಆಗಲಿಲ್ಲ ಅಂತ. ಸೊ ನಿಮಗೆ ಈ ಎಕ್ಸಾಂಪಲ್ ಕೊಡ್ತೀನಿ. ಇದರಲ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ನಮ್ಗೆ ಇನ್ನೊಂದು ಸತಿ ಕಮೆಂಟ್ ಮಾಡಿ, ನಾನು ಆವಾಗ ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಗೊಂದು ವೀಡಿಯೋ ಮಾಡಿ ಕಳಿಸ್ತೀನಿ. ಆವಾಗಲೂ ಅರ್ಥ ಆಗಲಿಲ್ಲ ಅಂದರೆ ಐ ಆಮ್ ರಿಯಲಿ ಸಾರಿ, ಬಿಕಾಸ್ ನಾನು ಇನ್ನೂ ಪ್ರೊಫೆಷ್ನಲ್ ಟೀಚರ್ ಏನಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈಗ ಒಂದು ಟ್ರಯಾಂಗಲ್ ಎ ಬಿ ಸಿ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಎ ಈಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಬಿ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಆ್ಯಂಡ್ ಸಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಇದಕ್ಕೆ ನಾವು ಹೆರಾನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಈ ಏರಿಯಾ ಆಫ್ ಟ್ರಯಾಂಗಲ್ನ ಫೈಂಡ್ ಮಾಡೋಣ. ಈ ಏರಿಯಾ ಇದೆಯಲ್ಲ, ಸೊ ಇದನ್ನು ಫೈಂಡ್ ಮಾಡೋಣ. ಸೊ ಫಸ್ಟ್ ಸೆಮಿ ಪೆರಿಮೀಟರ್ ಫೈಂಡ್ ಮಾಡೋಣ. ಸೆಮಿ ಪೆರಿಮೀಟರ್ ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ವಿಚ್ ಈಸ್ ಈಕ್ವಲ್ ಟು 3 ಪ್ಲಸ್ 4 ಪ್ಲಸ್ 5 ಬೈ 2 ಅಂದರೆ 12 ಬೈ 2 ವಿಚ್ ಇಸ್ 6 ಸೆಂಟಿಮೀಟರ್. ಸೊ ನಮಗೀಗ ಏನು ಗೊತ್ತಾಯಿತು, ಎಸ್ ಈಸ್ ಈಕ್ವಲ್ ಟು 6 ಅಂತ ಗೊತ್ತಾಯಿತು. ಸೊ ಎಸ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್. ನೆಕ್ಸ್ಟ್ ಈಗ ಹೆರಾನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಹೆರಾನ್ಸ್ ಫಾರ್ಮುಲಾ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಅಂಡರ್ ದ ರೂಟ್ ಎಸ್ ಆಫ್ ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಆ್ಯಂಡ್ ಎಸ್ ಮೈನಸ್ ಸಿ. ಆ್ಯಂಡ್ ನಾನು ಒಂದು ಟಿಪ್ಸ್ ಏನು ಕೊಡ್ತೀನಿ ಗೊತ್ತಾ, ನೀವು ಈ ಫಾರ್ಮುಲಾಗಳನ್ನ ಕರೆಕ್ಟಾಗಿ ಕಲ್ತ್ಕೊಂಡಿರಿ. ಯಾವತ್ತೂ ಅಷ್ಟೇ ನಿಮಗೆ ಪ್ರಾಬ್ಲಮ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನಿಮ್ಗೆ ಅವರು ಕ್ವಶನಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಆನ್ಸರ್ ಶೀಟ್ ಮೇಲೆ ಬರೆದು ಗಿವನ್ ಅಂತ ಮೆನ್ಷನ್ ಮಾಡಿ ಅದನ್ನು ಬರೆದು ನೀವು ಫಾರ್ಮುಲಾ ಬರೆದ್ರೆ 3 ಮಾರ್ಕ್ಸ್ ಇದ್ದರೆ ಅವರು ಅಟ್ಲೀಸ್ಟ್ 1 ಮಾರ್ಕ್ಸ್ ಆದರೂ ಕೊಡಲೇಬೇಕು. ನೀವು 3 ಮಾರ್ಕ್ಸ್ಗೆ 0 ತೊಗೊಳ್ಳೋ ಬದಲು 3 ಮಾರ್ಕ್ಸ್ ಅಟ್ಲೀಸ್ಟ್ 1 ಮಾರ್ಕ್ಸ್ ಆದರೂ ಕೊಡ್ತಾರಲ್ವ. ಟೀಚರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಬಟ್ 1 ಮಾರ್ಕ್ಸ್ ಅಂತೂ ಪಕ್ಕಾ ಸಿಗುತ್ತೆ. ಸೊ ನೀವು ಯಾವತ್ತೂ ಫಾರ್ಮುಲಾಸ್ನ ಬರೆಯೋದು ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಇದಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ವ್ಯಾಲ್ಯೂಸ್ನ. ಟ್ರಯಾಂಗಲ್, ಸೊ ಐ ಮೀನ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಅಂಡರ್ ದ ರೂಟ್ 6 ಆಫ್ 6 minus 3, 6 minus 4 and 6 minus 5. So ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ಅಂಡರ್ ದ ರೂಟ್ 6 into 3, 6 minus 3 3 into 6 minus 4 2 into 6 minus 5 1. So triangle under the root 6 into 3 into 2 6 into 1 ಏನು ಬೇಡ, ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ. ಸೊ 6 into 6 ಸ್ಕ್ವೇರ್ ಆಗುತ್ತೆ, ಅಂಡರ್ ದ ರೂಟ್ 6 ಸ್ಕ್ವೇರ್. ಸೊ ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಟ್ರಯಾಂಗಲ್, ಐ ಮೀನ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು 6 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಹೆರಾನ್ಸ್ ಫಾರ್ಮುಲಾ ಹಾಕಿ ಏರಿಯಾ ಫೈಂಡ್ ಮಾಡಿದ್ದಾಯಿತು. ನಿಮ್ಗೆ ಇದಾದಮೇಲೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಇನ್ನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ನನಗೆ ಒಂದು ಫೀಡ್ಬ್ಯಾಕ್ ಬಂದಿತ್ತು, ನಾನು ಹಾಗೆ ಆವಾಗಲೇ ಹೇಳ್ದಂಗೆ ಕಮೆಂಟ್ ಬಂದಿತ್ತು, ನಂಗೆ ಅರ್ಥ ಆಗಿಲ್ಲ, ನೀನು ಕಲ್ತ್ಕೊಂಡು ಆಮೇಲೆ ವೀಡಿಯೋ ಮಾಡು ಅಂತ ಇಂಗ್ಲೀಷಲ್ಲಿ ಹಾಕಿದ್ರು. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಬ್ರದರ್ ಆರ್ ಸಿಸ್ಟರ್ ಯಾರು ಹಾಕಿದ್ದೀರಾ ವೀಡಿಯೋ, ಸಾರಿ ಕಮೆಂಟ್ ಯಾರು ಹಾಕಿದ್ದೀರಾ, ಇದು ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ನನಗೆ ಫೀಡ್ಬ್ಯಾಕ್ ಕೊಡಿ, ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಪಕ್ಕ ವೀಡಿಯೋ ಮಾಡಿ ಹಾಕ್ತೀನಿ. ಒಂದು ಗೈಡೆನ್ಸ್ ತೊಗೊಂಡು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕಂತ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಇದಾಗಿತ್ತು ಒಂದು ಎಕ್ಸಾಂಪಲ್. ಸೊ ಗೈಸ್, ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿಲಿ ಯಾರು ಚಿಕ್ಕ ಮಕ್ಕಳಿದ್ರೆ, ಅಂದರೆ ಒಂದು 9th 8th 9th ಯಾರಿದ್ದರೆ ಅವ್ರಿಗೆ ಯೂಸ್ ಆಗುತ್ತೆ, ಅವ್ರಿಗೆ ಕಳಿಸಿ ಈ ವಿಡಿಯೋನ. ಹಾಗೆ ನನ್ನ ಚಾನಲ್ನ ಅವ್ರಿಗೂ ಹೇಳಿ, ಅಂದರೆ ಈ ರೆಕಮೆಂಡ್ ಮಾಡಿ. ನಿಮ್ಗೆ ಇಷ್ಟ ಆದರೆ
ಇಷ್ಟ ಆಗಿಲ್ಲ ಅಂದರೆ ನೀವು ಫೀಡ್ಬ್ಯಾಕ್ ಕೊಡಿ, ನನಗೆ ಇಷ್ಟ ಆಗ್ತಾಯಿಲ್ಲ, ಇನ್ನೂ ಲೈಕ್ ಚೆನ್ನಾಗಿ ಮಾಡ್ಬೋದು ನೀವು ಅಂತ. ಸೊ ನಾನು ಖಂಡಿತ ಇಂಪ್ರೂವ್ ಮಾಡ್ಕೋತೀನಿ. ಗೈಸ್, ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ದಿಸ್ ವಾಸ್ ದ ವಿಡಿಯೋ ಆ್ಯಂಡ್ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.